ಗೈಸ್ ನಾವಿವತ್ತು ಒಂದು ಪಾಳು ಬಿದ್ದಿರೋ ಬಂಗ್ಲೆಗೆ ಬಂದಿದ್ದೀವಿ. ಸಿಕ್ತಾ ಅಯ್ಯೋಬೂಜ ಟೈರು ಬ್ರೋ. ಇದು ಒಂದು ಸೀಕ್ರೆಟ್ ಸ್ಪಾಟು. ವಿಡಿಯೋನ ಜಾಸ್ತಿ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿರೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಟೈರ್ ಗೋಡೌನ್ಸು. ನಿಮ್ ಗುರು 3,500 ರೂಪಾಯಿಗೆ ಸಿಗುತ್ತಂತೆ ಮಿಚಿಲಿನ್ ಟೈರ್ಸು. ನಾನು ಹಲೋ ಚಮ್ಮಕ್ ಚೆಲ್ಲೋ. ನಾವಿವತ್ತೆಲ್ಲ ಇದ್ದೀವಿ ಅಂದ್ರೆ ಈ ನಗರಕ್ಕೆ ಬಂದ್ರೆ ನೋಡಪ್ಪ, ಅಲ್ಲಿ ಎಲ್ಲ ಡಿಫೆಂಡರ್ಗಳೆಲ್ಲ ಓಡಾಡ್ತಾರೆ. ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಹಿಂದಗಡೆ ಕುತ್ಕೊಂಡು ಇವ್ರ ಗಾಡಿಲಿ ಓಡಾಡ್ತಾ ಇದ್ದೀವಿ. 1.5 ವರ್ಷಕ್ಕೆ ಡಿಫೆಂಡರ್ ಅಲ್ಲಿ ಓಡಾಡ್ತೀರಾ? ಯಾರು ಹಂಗಂತೀರಾ? 1.5 ವರ್ಷದಲ್ಲಿ ನಾವು ಕೂಡ ಡಿಫೆಂಡರ್ ತಗೊಂತೀವಂತೆ. ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ವಿ ವರ್ಕ್ ಆನ್ ದಿ ಗೋಲ್ ಆ್ಯಂಡ್ ವಿ ವರ್ಕ್ ಆನ್ ದಿ ಸಕ್ಸಸ್. ಏನಂತ ಹೇಳ್ತೀರಾ ಬ್ರೋ? ಒಂದು ಪಾತ್ ಇದೆ, ಪಾತಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗೋಣ. ಇವ್ರು ನೋಡಿ ಸಂದಿಲ್ ನುಗ್ಸ್ತವ್ರೆ. ಇವತ್ತು ಕಾನ್ಸೆಪ್ಟ್ ಏನು ಗೊತ್ತಾ, ಮಜವಾಗಿದೆ. ಇವತ್ತು ವೀಡಿಯೋದಲ್ಲಿ ಏನು ತೋರಿಸ್ತೀವಿ ಅಂದರೆ, ಇವ್ರ ಟೈರ್ ಇದೆಯಲ್ಲ, ಗಾಡಿ ಟೈರು ಎಲ್ಲ ಬರೋದು. ಈ ಗಾಡಿ ಟೈರ್ ಬಂದು ಫುಲ್ ಆ್ಯಂಡ್ ಫುಲ್ಲು ಸಮದೋಗ್ಬಿಟ್ಟಿದೆಯಂತೆ. ಓಡಿರೋದು ನೋಡಿದ್ರೆ ಎಷ್ಟು ಬರೋ ಇದು? 10,000 ಓಡಿರೋದು. ಅಣ್ಣ ಆಗ್ಲೇ ಇದಕ್ಕೆ ಬುಲೆಟ್ ಏನದು ಬುಲೆಟ್ ಥರ ಬರುತ್ತಲ್ಲ, ಏನದು ಆಫ್ ರೋಡ್ ಟೈರ್ಸ್ ಅಂತೆ. ಅದು ಮಿಚಿಲಿನ್ ಬ್ರ್ಯಾಂಡಲ್ಲಿ, ಟಾಪ್ ಬ್ರ್ಯಾಂಡ್ ಇರೋದ್ರಲ್ಲಿ. ಆ ಬ್ರ್ಯಾಂಡಲ್ಲಿ ಇವತ್ತು ಬಾಸು ಪರ್ಚೇಸಿಂಗ್ ಹೋಗಿರೋದು. ನಾವೆಲ್ಲ ಕಡೆ ಕೊಟೇಶನ್ ತೊಗೊಂಡ್ವಿ. ಆ ಟೈರ್ಗಳಿಗೆ ಮಿಚಿಲಿನ್ ಬ್ರ್ಯಾಂಡಲ್ಲಿ ಒಂದು 8,000 to 10,000 ಆಗುತ್ತಂತೆ. ಬಟ್ ಇವಾಗ ನಾವು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಆ ಜಾಗದಲ್ಲಿ ಗುರು 3,500 ರೂಪಾಯಿಗೆ ಸಿಗುತ್ತಂತೆ ಮಿಚಿಲಿನ್ ಟೈರ್ಸು. ಸೀರಿಯಸ್ ಆಗಿ ನನ್ನ ಎಲ್ಲ ಬ್ರ್ಯಾಂಡು ಅಂದರೆ ಅವ್ರು ಹೆಂಗೆ ಗೊತ್ತಾ ಕಾನ್ಸೆಪ್ಟು? ಅದು ಮಿಚಿಲಿನ್ ಸರ್, ನಮಗೆ ಮಿಚಿಲಿನು MRF ಅವೆಲ್ಲ ಗೊತ್ತಿಲ್ಲ ಸರ್, ನಮಗೇನು ರಬ್ಬರ್ ಟೈರು ಅಷ್ಟೇ, ಅದ್ರ ಮೇಲೆ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ. ಇಷ್ಟು ರೇಟ್ ಕೊಡ್ತೀನಿ ತಗೊಂಡು ಹೋಗಿ, 3,500 ರೂಪಾಯಿ ಏನಾದ್ರು ತೊಗೊಳ್ಳಿ ಬ್ರ್ಯಾಂಡು, ಆ ಥರ ಕಾನ್ಸೆಪ್ಟು. ಅದು ಸತ್ಯನೋ ಸುಳ್ಳು ಅಂತ ನಾನು ಚೆಕ್ ಮಾಡೋಕೆ ಹೋಗ್ತಾ ಇರೋದು. ನೋಡೋಣ. ಜಯನಗರ್ ಅಂದರೆ ಫುಲ್ಲು ಶಾಪಿಂಗ್ ಕಾಂಪ್ಲೆಕ್ಸಸ್ಗಳು ಎಲ್ಲ. ಆಲ್ರೆಡಿ 10:00 ಸ್ಟಾರ್ಟು ಕೆಲಸ. ಇಲ್ಲಿ ಡ್ಯೂಟಿ ಟೈಮಿಂಗ್ಸು. ಇವಯ್ಯ ನೋಡಿ, ಆ ಫೇಸ್ ಚೇಂಜ್ ಮಾಡಿಸ್ಕೊಬಿಟ್ಟವ್ರು ನಾವೆಲ್ಲ ವೀಡಿಯೋ ವೈರಲ್ ಆದಮೇಲೆ. ನೋಡಪ್ಪ, ಬೆನ್ಸ್ ಎಲ್ಲ ಪಾರ್ಕಿಂಗ್ ಮಾಡೋಗ್ತಾವ್ರೆ. ನಾವು ಇಲ್ಲಿ ವೈಟ್ ಕಲರ್ ರಥದಲ್ಲಿ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬರುತ್ತೆ ಎಲ್ಲದಕ್ಕೂ. ನೋಡೋಣ ಅದ್ರ ಲೊಕೇಶನ್ನು ಎಲ್ಲಿದೆ ಅಂತ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವೀಡಿಯೋನ ಕೊನೆಗಂಟ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಟೈರ್ ತಗೊಳ್ಳಂದಿದ್ರೆ ಯಾಮಾರಬೇಡ್ರಿ, ಆ ಜಾಗಕ್ಕೆಲ್ಲ ಹೋಗಿ ತಗೊಳ್ರಿ. ಆ ಹೋಟ್ಲಲ್ಲಿ ನಾನು ಊಟ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಹೋಟ್ಲಲ್ಲಿ ಊಟ ಮಾಡಿದೆ. ದಟ್ ಈಸ್ ಆಲ್. ನಾವು ಎಷ್ಟು ವೆಯ್ಟ್ ಮಾಡ್ತೀವೋ ನಮಗೆ ಎಲ್ಲನೂ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಅದೇ ಎಕ್ಸಾಂಪಲು. ಕಡಕ್ ಶೋಕಿದ್ದಾರೆ, ಫುಲ್ ಶೋಕಿ ಮಾಡ್ತಾರೆ ಇವರು. ಇವಳು ಶೋಕಿ ರೆಡಿ. ನನಗೆ ಬೆಳಗ್ಗೆಯಿಂದನೇ ಫುಲ್ಲು ಖುಷಿ. ಏನು ಸಮಾಚಾರ ಅಂತ ಹೇಳಿದ್ರೆ, ನಾನು ಮಾಡ್ತಾರ ಪ್ರತಿಯೊಂದು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಆಗಿರ್ಬೋದು, ಲಾಂಗ್ ವೀಡಿಯೋಸ್ ಆಗಿರ್ಬೋದು, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜನಗಳು ಇಷ್ಟಪಟ್ಟು ಖುಷಿಯಿಂದ ನೋಡ್ತಾವ್ರೆ. ಸೊ ಈ ಥರ ಆದಾಗ ನಮಗೂ ಖುಷಿ ಆಗುತ್ತೆ. ನೆಕ್ಸ್ಟಲ್ಲಿಂದ ವೀಡಿಯೋ ಮಾಡಬೇಕು. ಈ ಥರ ಪಬ್ಲಿಕಲ್ಲೂ ಕೂಡ ಏನಕ್ಕೂ ತಲೆ ಕೆಡಿಸ್ಕೊಳ್ಳೋದು, ಹಿಂಗೆ ಹಿಡ್ಕೊಂಡು ಜಯ ಅಂತ ಮಾಡ್ಕೊಂಡು ಹೋಯ್ತಾ ಇರಬೇಕು ಅಂತ ನಮಗೂ ಒಂದು ಖುಷಿ ಆಗುತ್ತೆ. ಇನ್ನೊಂದೇನೆಂದರೆ, ಸ್ಟಾರ್ಟಿಂಗ್ ನನಗೆ ಆಲ್ಮೋಸ್ಟ್ ಅಲ್ಲೊಂದು 1 ಮಂತಿಂದ ಯಾವುದು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಅಂದರೆ ಲೈಕ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಏನೂ ಆಗಿಲ್ಲ. ಬಟ್ ಆ ವೆಯ್ಟಿಂಗ್ ಪೀರಿಯಡ್ ಇದೆಯಲ್ಲ, ಅದನ್ನು ಕ್ರಾಸ್ ಮಾಡಿದ್ರೆ ಮಾತ್ರ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಅಥವಾ ಏನೇ ಆಗೋಕ್ಕೂ ಸಾಧ್ಯ. ನಾನು ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ ಇದೇ ಬಾಧೆಗಳೇ ಬಿದ್ದಿದ್ದು. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ 1 ದಿನದ 2 ದಿನದಲ್ಲ, ಇದಾದರೂ ಪರವಾಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಅಲ್ಲಿ ನನಗೆ 6 ತಿಂಗಳು. ಅದೇ ನಮ್ಮ ಮುಂದೆನೇ ಲಾಲ್ಬಾಗು. ಎಕ್ಸಾಕ್ಟ್ ಲೊಕೇಶನ್ ಬಂದು ಇಲ್ಲಿ ನೋಡಿ. ಇವಾಗ ಇದು ಲಾಲ್ಬಾಗ್ ಗೇಟು, ಇಲ್ಲಿದ್ದೀವಿ. ನೆಕ್ಸ್ಟ್ ಒಳಗಡೆ ಹೋಗಿ ನೋಡೋಣ. ಸೊ ಒಂದು ಸೀಕ್ರೆಟ್ ಸ್ಪಾಟು. ವೀಡಿಯೋನ ಜಾಸ್ತಿ ಮಾಡೋಕ್ಕಾಗಲ್ಲ, ಹಂಗೆ ಟಕ್ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದೆ ಗೋಡನ್. ಇವರೆಲ್ಲ ಸ್ಟಾಕ್ ಇಲ್ಲಿ ಬಿಸಾಕಿರೋದು. ಚಿಲ್ಲಾಗೆ ನಾವು ಒಂದು ಜಾಗಕ್ಕೆ ಹೋಗಿದ್ವಿ. ಆ ಜಾಗದಿಂದ ಅವ್ರದ್ದು ಗೋಡನ್ ಅಂತ ಇದು. ಈ ಗೋಡನ್ಗೆ ಕಳಿಸಿದ್ದಾರೆ ನಮ್ಗೆ. ಇದ್ರದ್ದು ಕಂಪ್ಲೀಟ್ ವೀಡಿಯೋ ಯಾರು ನೋಡುತ್ತಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಸುಮ್ಮನೆ ಹಂಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಟೈರ್ ಗೋಡನ್ ಎಷ್ಟೈತೆ ಅಂತ. ಇಲ್ಲೆಲ್ಲ ಟೈರ್ಗಳು ರಾಶಿ ಟೈರ್ಗಳು ಬಿದ್ದೈತೆ. ಜೋರಾಗಿ ಮಾತಾಡೋಕ್ಕಾಗಲ್ಲ, ಗೊತ್ತಾಗ್ಬಿಟ್ರೆ ಹಂಗೆ ಅಣ್ಣ ಫೋನ್ ಕಿತ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲೆಲ್ಲ ಟೈರ್ಗಳು ಫುಲ್ ರಾಶಿ ಟೈರ್ಗಳು ಜೋಡಿಸಿದ್ದಾರೆ. ಈ ಲೊಕೇಶನ್ಗೆ ಒಂದು ಕಡೆ ಇದು ಶೋರೂಮ್, ಒಂದು ಕಡೆ ಇರೋದು. ಬಟ್ ನಾವು ಪರ್ಚೇಸ್ ಮಾಡಬೇಕಾಗಿರೋದು ಒಂದು ಕಡೆ. ಲೊಕೇಶನ್ ಹಾಕ್ತಾರೆ, ನಾವು ಗೋಡನ್ಗೆ ಹೋಗಬೇಕು, ಗೋಡನಲ್ಲಿ ಪರ್ಚೇಸ್ ಮಾಡಬೇಕು. ಇದು ಬಂದು ಅವ್ರಿಗೆ ಟೈರು ಸೈಜ್ ಒಳಗಡೆ ನಮ್ಗೆ ಬಿಡೋದಿಲ್ಲ ಅವರು. ನಾವು ಟೈರ್ ಸೈಜ್ ಹೇಳಿದ್ರೆ ಅದನ್ನ ತೊಗೊಬಂದು ಕೊಡ್ತಾರೆ. ಎತ್ಕೊಂಡು ಹಾಗೆ ಪಾಸ್ ಆಗೋದು. ನಾವು ಯಾವ ಮಟ್ಟಿಗಿದ್ದೀವಿ ಅಂದರೆ, ಬಾಲಕ್ಲವ್ ಇಲ್ದಿರ ಇದ್ರಾಗೆ ಐತೆ. ಬಾಲಕ್ಲವ್ ಇಲ್ದಿರ ನಾನು ಇದನ್ನು ಹಾಕೊಂಡು ವೈಟ್ ಕಲರ್ದು ತಲೆಗೆ ಎಣ್ಣೆ ಹಾಕೊಂಡಿದ್ದೀನಲ್ಲ, ಬಾಲಕ್ಲವ್ ಸಿಕ್ಕಿಲ್ಲ ಅರ್ಜೆಂಟಾಗೆ. ಇದನ್ನು ಹಾಕೊಂಡು ಬಂದಿರೋದು. ಸೊ ಮೈಕ್ನ ನಾವು ಇಲ್ಲಿಗೆ ಫಿಟ್ ಮಾಡ್ತೀವಿ. ನಾವು ಇಲ್ಲಿಗೆ ಫಿಟ್ ಮಾಡೋದು ಮೈಕ್ನ. ಬಟ್ ಅದು ಅಲ್ಲ ಇರಲಿ,
ಇನ್ನೊಂದು ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋಣ. ಬೆಂಗಳೂರಲ್ಲಿರೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಟೈರ್ ಗೋಡೌನ್ಸು. ನಿಮಗೆ ಯಾವ್ಯಾವ ಥರ ಟೈರ್ ಬೇಕೋ ಎಲ್ಲ ಥರ ಟೈರು ಸಿಗುತ್ತೆ ಇಲ್ಲಿ. ಬ್ರ್ಯಾಂಡ್ ಅಂತ ಇಲ್ಲ, ಎಲ್ಲ ಥರ ಬ್ರ್ಯಾಂಡ್ಸ್ಗಳು ಸಿಗುತ್ತೆ. ಅವ್ರಿಗೆ ಬ್ರ್ಯಾಂಡ್ ಹೆಸರು ಗೊತ್ತಿರಲ್ಲ, ಲಮ್ಸಮ್ ರೇಟಲ್ಲಿ ತಗೊಳ್ಳೋದು ಅಷ್ಟೇ. ಇವಾಗ ನಾವು ಇವ್ರ ಗಾಡಿಗೆ ಯಾವುದಾದ್ರು ನನ್ನ ಗಾಡಿಗೆ ಎಕ್ಸ್ಪಲ್ಸ್ ಗಾಡಿಗೆ ಇವಾಗ ಮಿಚಿಲಿನ್ ಟೈರ್ಸ್ನ ತರ್ಸಕ್ಕೆ ಬಂದಿರೋದು. ನನ್ನ ಸೈಜ್ ನೋಡೋಣ ಇರಿ. ವಿ-ಸ್ಟ್ರೋಮ್ ಸೊ ನನ್ನ ವಿ-ಸ್ಟ್ರೋಮ್ ಗಾಡಿಗೆ ಟೈರ್ ಸೈಜ್ ಬಂದು ನೋಡಿ, ಫ್ರಂಟ್ ಬಂದು 100/90, ಆಮೇಲಿಂದ ಹಿಂದೆಗಡೆ ಬಂದು 140 ಸೆಕ್ಷನ್/70. ಇದ್ರದ್ದು ಕೇಳೋಣ ಏನು ಪ್ರೈಸ್ ಇದೆ ಅಂತ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದೆ. ಸೇಮ್ ಇವಾಗ ಅಟ್ ಪ್ರೆಸೆಂಟು ಅವ್ರು ಕೊಟ್ಟಿರೋದು ಬಂದು MRF ಟೈರ್ಸ್ ಅಲ್ವಾ, ಬ್ರ್ಯಾಂಡಿಂದ ಬರೋದು MRF ಟೈರು. ಆನ್ಲೈನಲ್ಲಿ ಸೇಮ್ ಅದೇ ಟೈರ್ನೇ ಚೆಕ್ ಮಾಡಿದೆ. ಒಂದೊಂದು ಟೈರ್ ಕಾಸ್ಟ್ ಬಂದು 2500 ರೂಪೀಸ್, ಆಲ್ಮೋಸ್ಟ್ ಆಲ್ 2500 ರೂಪೀಸ್ ಆಲ್ಮೋಸ್ಟ್ ಆಲ್ ಕಾಸ್ಟ್ ಇತ್ತು. ಬಟ್ ಇದು ಬಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಗೋಡೌನು. ನೋಡಿ ಎಷ್ಟು ಟೈರ್ಗಳಿದೆ ಅಂದರೆ, ಇಲ್ಲಿ ಎಷ್ಟು ಟೈರ್ಗಳು ಬಿದ್ದಿದೆ ಅಂದರೆ, ಸೊ ಅವಾಗ ಹೇಳ್ದಲ್ಲ. ಸೊ ಇದೆಲ್ಲ ತೋರಿಸಿ ಬ್ರೋ ಹೆಂಗಿದೆ ಅಂತ. ಇದು ಬಂದು ನಮ್ಮ ಲೊಕೇಶನ್ನು. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಕೊನೆ ಗಂಟೆ ನೋಡಿ. ಎಷ್ಟು ಟೈರ್ಗಳಿದೆ ಅಂದರೆ, ಆ ಕಡೆ ಒಂದು ರಾಶಿ 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 ಅಂದರೆ ಆಲ್ಮೋಸ್ಟ್ ಅಲ್ಲಿ ಇದು ಬ್ರೋ ಒಂದು ಎಷ್ಟಿರ್ಬೋದು, ಒಂದು ಹೆವಿ ದೊಡ್ಡದಾಗೈತೆ ಪ್ಲೇಸ್. ಇದು ಹೆವಿ ದೊಡ್ಡ ಪ್ಲೇಸ್, ಎಲ್ಲ ಟೈರ್ಗಳು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬ್ರ್ಯಾಂಡ್ಸ್ಗಳೆಲ್ಲ ನೋಡಿ, ಇಲ್ಲಿ ಬನ್ನಿ ಬ್ರೋ ತೋರಿಸಿ. ಇಲ್ಲಿ ಮಿಚಿಲಿನ್ ಟೈರ್ಸು ಬ್ರೋ, ಇಲ್ಲಿ ನೋಡಿ ಮಿಚಿಲಿನ್ ಟೈರ್ಸ್ ಇವೆಲ್ಲನೂ ಹೆಂಗೆ ಬಿಸಾಕಿದ್ದಾರೆ. ಇಲ್ಲಿ ಕಾಂಟಿನೆಂಟಲ್ ಟೈರ್ಸು, ಮಿಚಿಲಿನ್ ಟೈರ್ಸು ಅಂದರೆ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ಗೆ ಬರುತ್ತಲ್ವ, ಆ ಟೈರ್ಗಳು ಇಲ್ಲಿ ಇರೋದೆಲ್ಲನೂ. ಅದು ಬಿಟ್ಟರೆ ಇನ್ನು MRF ಅಂತೂ ನೋಡ್ದಂಗೆ ಇಲ್ಲ ಬ್ರೋ. ಇಲ್ಲಿ ಅದು ಬಟ್ ಅಷ್ಟು ಜಾಸ್ತಿ ಇಲ್ಲ ನೋಡಿ. ಇಲ್ಲಿ ಬಂದರು ನೋಡಿ, ಪ್ರೈಮೇಸಿ ಇದೆ. ಆಮೇಲಿಂದ ಅದೇ ಸಿಕ್ಕಾಪಟ್ಟೆ ನೋಡಿ. ಇಲ್ಲಿ ಮಿಚಿಲಿನ್ ಟೈರ್ಸ್ ಇಲ್ಲೇ ಇದೆಯಲ್ಲ, ಇಲ್ಲಿ ನೋಡಿ. ಅಂದರೆ ಇವೆಲ್ಲ ಯೂಸ್ಡ್ ಟೈರ್ಸಾ? ಮತ್ತೆ ಹೊಸ ಟೈರ್ಸ್ ಇವೆಲ್ಲ. ಅಂದರೆ ಇವ್ರಿಗೆ ಹೆಂಗೆ ಸಿಗುತ್ತೆ ಅಂತ ಬ್ರೋ? ಎಲ್ಲ ಇಂಪಾರ್ಟೆಂಟ್ ಲಾಟಲ್ಲಿ ಹೇಳ್ಕೊಂಬತ್ತಾರೆ ಬ್ರೋ. ಎಷ್ಟೈತೆ ನೋಡಿ ಅಲ್ಲಿ ಬ್ರೋ, ಯಪ್ಪ ಸ್ವಾಮಿ. ಮಿಚಿಲಿನ್ ಟೈರ್ಸ್ಗಳು ಬ್ರೋ. ಇದು ಬ್ರೋ, ಇದು ಟೈರು ಏನಂತಾರೆ, ಗಮ್ಮು ಒಳಗಡೆ ಇರುತ್ತಲ್ಲ, ತೂತಾಗಲ್ವಲ್ಲ, ಪಂಚರ್ಲೆಸ್ ಟೈರ್ ಇದು. ನೋಡಿ ನೋಡ್ಗುರು, ಮಿಚಿಲಿನಲ್ಲಿ ಪಂಚರ್ಲೆಸ್ ಟೈರು. ಹೆಂಗೆ ಬಿಸಾಕವ್ರೆ, ಬೆಲೆನೇ ಇಲ್ಲ ಇದಕ್ಕೆ. ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಟೈರ್ಗಳೇ ಇರೋದಿಲ್ಲಿ. ಈ ವಿಡಿಯೋನ ಫುಲ್ ಸೀಕ್ರೆಟಾಗಿ ಮಾಡ್ತಾ ಇರೋದು. ಯಾರು ನೋಡ್ತಾ ಇಲ್ಲ ಅಂದರೆ ಮಾತ್ರ, ಇಲ್ಲಾಂದರೆ ಬೈದ್ಬಿಡ್ತಾರೆ ಮಾಡೋಕ್ಕೋದ್ರೆ. ಇವಾಗ ಇವ್ರ ಗಾಡಿಗೆ ಕೊಟೇಶನ್ನು ಅವ್ರ ಶೋರೂಮಲ್ಲಿ ಹೇಳಿರೋದು 3500 ರೂಪೀಸು. ಎಕ್ಸ್ಪಲ್ಸ್ಗೋಸ್ಕರ ಆಫ್ ರೋಡಿಂಗ್ ಟೈರ್ಸು ಮಿಚಿಲಿನ್ ಬ್ರ್ಯಾಂಡಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಸೇರಿ ಬರೀ 3500 ರೂಪಾಯಿ. ಇವಾಗ ವಿ-ಸ್ಟ್ರೋಮ್ ಕೇಳೋಣ ಅದೆಷ್ಟು ಅಂತ. ಇವ್ರು ಹೇಳಿದ ಪ್ರಕಾರ ನನಗೆ ಯಾವುದಾದ್ರೂ ತಗೊಳ್ಳಿ ಟೈರ್ನ, ನಾಟ್ ಲೈಕ್ ಬ್ರ್ಯಾಂಡ್ ಬೇಡವೇ ಬೇಡ, ಕಾಂಟಿನೆಂಟಲ್ ಆದರೂ ಇರಲಿ, ಮಿಚಿಲಿನ್ ಆದರೂ ಇರಲಿ, ಏನಾದರೂ ಇರಲಿ, 3500 ರೂಪಾಯಿ ಗಾಡಿಗೆ. ಕಾರ್ಗಳಿಗಾದ್ರೆ ಇಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟವ್ರೆ. ಎತ್ಕೊಂಡು ಗುಡ್ಡೆ ಹಾಕೊಂಡು ಹೋಯ್ತಾರದು ಅಷ್ಟೇ. ಸೊ ತೊಗೊಂಡು ನಾವು ಇವತ್ತು ಪರ್ಚೇಸ್ ಮಾಡೋಣ, ಆಮೇಲೆ ನೋಡಿ ನಿಮ್ಮ ಗಾಡಿಗೆ ತೊಗೊಳೋಣ. ನಮ್ಮ ಗಾಡಿಗೆ ತೊಗೊಳ್ಳೋಣ ಬ್ರೋ. ಅಯ್ಯೋ ಬೂಸ ಟೈರು ಬ್ರೋ ಇದು. ಏನು ಬ್ರೋ ಹಿಂಗೆ ಬಿಸಾಕವ್ರೆ? ಅಯ್ಯೋ ಬೂಸ ಟೈರ್ನ. ಮಿಚಿಲಿನಲ್ಲ ಇದು, ಮೆಡ್ಜೆಲ್ಲರ್ ಅಂತ ಇದೆ ಬ್ರ್ಯಾಂಡು. ಅಯ್ಯೋ ಬೂಸ ಟೈರು. ಈಚೆಗಡೆ ನೀರು ತುಂಬಕ್ಕೆ ಮುಡ್ಗವ್ರೆ ನೋಡಿ. ಟೈರ್ಗಳನ್ನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ ಎಲ್ಲ ಬ್ರ್ಯಾಂಡ್ಸು. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಇದೆ ನೋಡಿ, ಡಾಟಾ ಟೈರ್ಸು. ಇವಾಗ ಇವರು ಅಣ್ಣ ಬಾಸು ಇಲ್ಲೆಲ್ಲ ಬಿದ್ದು ಹುಡ್ಕಾಡಿ ತಗೊಂಡು ಅವ್ರು ಎತ್ಕೊಡ್ತಾರೆ. ಯಾರದು? ಅವರೇನದು ಗೈಸ್ ನೋಡಿ. ಮಿಚಿಲಿನ್ ಟೈರು ಇದು ಮಿಚಿಲಿನ್ ಟೈರು ಅಂದರೆ ಇವ್ರು ಈಚೆ ಇಕ್ಕಿ ಈ ಥರ ಆಗಿರೋದು. ಇದು ಯಾವುದು ಕೂಡ ಲೈಕ್ ಯೂಸ್ಡ್ ಟೈರ್ಸ್ ಅಲ್ಲ, ಎಲ್ಲ ಈಚೆ ಈ ಥರ ಆಗಿರೋದು. ಮೆಜಾರಿಟಿ ಎಲ್ಲ ನೋಡಿ, ಅವರೆಲ್ಲ ಕೇರಳದವರು. ಅವ್ರಿಗೆ ಗೊತ್ತಲ್ಲ ಎಲ್ಲಿ ಹುಡುಕಬೇಕು, ಕಡಿಮೆ ಬಜೆಟಲ್ಲಿ ಎಲ್ಲಿ ಸಿಗ್ತವೆ ಎಲ್ಲ ನನ್ನ ಮಕ್ಳಿಗೆ ಗೊತ್ತಿರ್ತವೆ. ನೋಡಿ ಶಿಷ್ಯ ಹುಡುಕ್ತಾವನೆ, ಈ ಶಿಷ್ಯ ಒಬ್ಬ ಓಡಾಡ್ತಾವನೆ. ಇವ್ರು ಎಲ್ಲ ಕಡೆಯಿಂದ ಇಲ್ಲಿ ತೆಗೆದು ಗುಡ್ಡೆ ಹಾಕ್ಬಿಟ್ಟವ್ರೆ ಇಲ್ಲಿ ಟೈರ್ಗಳನ್ನ. ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಾಗಿರೋದು ಬ್ರೋ. ನಾವೇ ಎತ್ಕೋಬೇಕು ಬ್ರೋ, ಅಲ್ಲಿ ಆಲ್ರೆಡಿ ಹುಡುಕಾಡ್ತಾವ್ರು ನೋಡಿ ಅಲ್ಲಿ. ಇವಾಗ ಚಂದನ್ ಅವರು ನಮ್ಮ ಗಾಡಿಗೆ ಟೈರ್ ಸೆಲೆಕ್ಟ್ ಮಾಡೋಕೆ ಹೋಗ್ತಾ ಇರೋದು, ಆಫ್ ರೋಡಿಂಗ್ ಟೈರು. ಬ್ರೋ ಏನು ಬ್ರೋ ಹಂಗೈತದು? ಅದನ್ನೆಲ್ಲ ಹಾಕೋಕ್ಕಾಗತ್ತಾ? ಹಾಂ ನೋಡಿ ಈ ಥರ ಟೈರ್ಗಳು 100%. ನನಗೆ ಇವರಲ್ಲಿ ಏನು ಇಷ್ಟ ಆಯಿತು ಗೊತ್ತಾ? ಟೈರ್ಗಳಿಗೆ ಏನು ಮರ್ಯಾದೆ ಕೊಡ್ಬೇಕು ಅದೇ ಮರ್ಯಾದೆ ಕೊಟ್ಟವ್ರೆ. ಶೋರೂಮಲ್ಲಿ ಹಿಕ್ಕಿ AC ಹಾಕಿಲ್ಲ ಇವರು. ಈ ಟೈರ್ದೇನು ಮರ್ಯಾದೆ ಅದೇ ಮರ್ಯಾದೆ ಸಿಕ್ಕೈತೆ. ಸೊ ನಮಗೆ ಬೇಕಿದ್ರೆ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಫೋರ್ಸ್ ಇಲ್ಲ ಬ್ರೋ. ಅಲ್ಲೊಂದಿದೆ ಬ್ರೋ, ಅಲ್ಲೊಂದಿದೆ, ಅದೊಂದಿದೆ ನೋಡಿ, ಇಲ್ಲೊಂದಿದೆ. ಮಾತ್ರ ಒಳ್ಳೊಳ್ಳೆ ಟೈರ್. ಅಂದರೆ ಏನು ಗೊತ್ತಾ, ಇಲ್ಲಿಗೆ ಬರಬೇಕು ಅಂದರೆ ಅವ್ರು ಇದಾಗಿರಬಾರ್ದು, ನನಗೆ ಗಲೀಜ್ ಕಂಡ್ರೆ ಆಗಲ್ಲ, ನೀಟಾಗಿರಬೇಕು, ಹಂಗಿರ್ಬೇಕು ಹಿಂಗಿರಬೇಕು ಅನ್ನೋರಿಗೆ ಈ ಜಾಗಕ್ಕೆ ಬರೋಕ್ಕೆ ಹೋಗ್ಬೇಡಿ. ಈ ಜಾಗ ಬಂದು ನಮ್ಮಂಥ ರಗಡ್ ಬಾಯ್ಸ್ಗೆ ಮಾತ್ರ. ಹೆಂಗಾದ್ರೂ ಇರಲಿ ನಮಗೆ ಟೈರ್ ಸಿಗ್ಬೇಕಷ್ಟೇ. ಅಂಕಲ್ನ ಕರ್ಕೊಂಡು ಬನ್ನಿ, ಹೋಗ್ಬಿಟ್ಟು ಹೋಗಿ ಬ್ರೋ. ಸರ್ಚ್ ಆಪ್ರೇಷನ್ ಆನ್ ಆಗಿದೆ, ನೀವು
ಅಲ್ಲಿ ಹುಡುಕ್ತಾವ್ರೆ ಆಲ್ರೆಡಿ ಒಬ್ರು. ಹೋಗಿ ಇವ್ರು ಎತ್ಕೊಬನ್ನಿ ಬ್ರೋ, ಹೋಗ್ಬಿಟ್ಟು ಯಾವ್ದು ಬೇಕೋ ಅದನ್ನ ಹುಡುಕ್ಬಿಟ್ಟು. ಅಣ್ಣ ಏನೋ ಹುಡುಕ್ತಾವ್ರೆ ಸರಿಯಾಗಿ. ಸೊ ಈ ಲಾಟಲ್ಲಿ ಎಲ್ಲೂ ಸಿಕ್ಕಿಲ್ಲ ನಮ್ಗೆ. ಇನ್ನೂ ಒಂದು ಸೀಕ್ರೆಟ್ ಜಾಗ ಒಳಗಡೆ ಎಲ್ಲೋ. ಬ್ರೋ ಹುಷಾರು ಬ್ರೋ, ಈಸಿ 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 ಈಸಿ. ಇವಾಗೆಲ್ಲ ಒಳಗಡೆ ಹೋಗಿ ಅಂತ ಹೇಳೋರೆ. ಇಲ್ಲೆಲ್ಲ ಒಳಗಡೆ ತುರ್ಕೊಂಡು ಹಾಂ ಸಿಕ್ತಾ ಕಾಣಿಸ್ತು ನೋಡಿ, ಚೆಕ್ ಮಾಡಿ. ಎಲ್ಲ ತುರ್ಕೊಂಡು ಹೋಯ್ತಾ ಇದ್ದೀವಿ. ಯಪ್ಪ ಬ್ರೋ, ಓ ಇಲ್ಲಿ ನೋಡಿ ಬ್ರೋ ಗೋಡನು. ಇದು ಯಾವುದೋ ಒಂದು ಸೀಕ್ರೆಟ್ ಆಗೈತೆ ಇಲ್ಲಿ. ಎಲ್ಲ ಬುಷ್ಟ ಹಿಡಿದ್ಬಿಟ್ಟೈತೆ ಇಲ್ಲಿ. ಹಾಂ ಬ್ರೋ ಏನು ಬ್ರೋ ಹಿಂಗೈತೆ ಜಾಗ, ಫುಲ್ಲು ಜಾಗನೇ ಹಿಡಿದೋಗ್ಬಿಟ್ಟೈತೆ. ಸಿಕ್ತಾ ಬ್ರೋ? ಅದ್ಯಾವುದು ಇದೆ ನೋಡಿ ಇಲ್ಲಿ, ನನಗಾಗ್ಬೋದಾ ಅದು? ನಮ್ಮದೇನಾ? ಯಾವ ಬ್ರ್ಯಾಂಡ್ ನೋಡಿ ಅದು? ಮಿಚಿಲಿನ? ಹಾಂ ಯೂಸ್ ಆಗಿರೋ ಥರ ಇದೆ ಇದು. ಇಲ್ಲ ಬ್ರೋ, ಯೂಸ್ ಆಗಿರೋ ಥರ ಇದೆ. ಮಿಚಿಲಿನ್ ಬ್ರ್ಯಾಂಡು ಇದು ನನಗೆ ಸಜೆಸ್ಟ್ ಮಾಡಿದ್ದಾರೆ. ಇದು ಮಿಚಿಲಿನ್ ಬ್ರ್ಯಾಂಡಲ್ಲಿ ನನ್ನ ಗಾಡಿಗೆ ಬೇಕಾಗಿರೋ ಟೈರು. ಓಹೋ ಗೋಡನ್ ಒಳಗಡೆ ಹೋಗೋಣ. ಓ ಬ್ರೋ ಏನು ಬ್ರೋ ಇದು ಈ ಥರ ಇದೆ? ಯಾವುದೋ ಪಾಳು ಬಿದ್ದಿರೋ ಬಂಗ್ಲೆ ಬ್ರೋ ಇದು. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಇದು ನಮ್ಮ ಹಾರ್ಡ್ ಕೋರ್ ಆಫ್ ಬೆಂಗಳೂರು. ಅಂದರೆ ನಮ್ಮ ಬೆಂಗಳೂರಲ್ಲಿರೋದು ಇದು ಲೊಕೇಶನು. ಏನಕ್ಕೆ ಬಂದಿರೋದು ಅಂದರೆ ಫುಲ್ಲು ಟೈರ್ಗಳಿಲ್ಲಿ ಎಲ್ಲ ಲಮ್ಸಮ್ ಎಲ್ಲ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ಆಯ್ಕೊಬೇಕು. ಆ್ಯಕ್ಚುಲಿ ಟೈರ್ಗಳೆಲ್ಲ ಬಂದು ಹುಡ್ಕಕ್ಕೆ ಬಂದಿದ್ದೀವಿ ನಮ್ಮ ಗಾಡಿಗೆ ತಗೊಳ್ಳೋಣ ಅಂತ. ಎಲ್ಲ ದೊಡ್ಡ ಬ್ರ್ಯಾಂಡ್ಸೇ ಸಿಗೋದು. ಮಿಚಿಲಿನ್ ಅಂತ ಹೇಳ್ತಾರಲ್ಲ, ಮಿಚಿಲಿನ್ ಕಾಂಟಿನೆಂಟಲ್ ಈ ಥರ ಬ್ರ್ಯಾಂಡ್ಸ್ಗಳು. ಸೊ ಆಲ್ರೆಡಿ ನನ್ನ ಗಾಡಿಗೆ ಸೆಲೆಕ್ಟ್ ಆಗಿರೋ ಮಿಚಿಲಿನ್ ಟೈರ್ ಇಲ್ಲೊಂದಿದೆ. ಏನು ಬ್ರೋ ಅಲ್ಲೊಂದು ಸಿಗ್ತಾ? ಎತ್ಕೊಳ್ಳಿ, ಹುಷಾರು ಬ್ರೋ, ಹೋಗಿ ಬಿದ್ದವು. ಸೊ ಮೇಲ್ಗಡೆ ಹೋಗೋಣ ಅಂದರೆ ಫುಲ್ಲು ಎಲ್ಲ ಬೂತ್ ಬಂಗ್ಲೆ. ಇದು ಭಯನೇ ಆಗುತ್ತೆ ಹೋಗೋಕ್ಕೆ. ಫೈನಲ್ಲಿ ಬ್ಯಾಕ್ ಟೈರಿಗೆ ಸೆಲೆಕ್ಟ್ ಆಗಿ ಎಸಿರಿ ಬ್ರೋ ಈ ಕಡೆಗೆ. ಬ್ಯಾಕ್ ಟೈರ್ ಅಣ್ಣ ಎತ್ಕೊಳ್ಳಿ ಅಣ್ಣ, ಇದನ್ನ ಇದು ಎತ್ಕೊಳ್ಳಿ, ಆ ಕಡೆಗೆ ಹಾಕಿ. ಸರಿಯಾಗೈತೆ. ಏನೈತೆ ನೋಡಿ ಇದು ಬ್ಯಾಕ್ ಟೈರ್ಗೆ. ಯಾವುದದು? ಅಂತೂ ಇಂತೂ ಸಾಧನೆ ಮಾಡಿದ್ದಕ್ಕೆ ನಮಗೆ ಬ್ಯಾಕ್ ಟೈರ್ ಒಂದು ಸಿಕ್ತು. ಕಾಂಟಿನೆಂಟಲ್ ಬ್ರ್ಯಾಂಡಲ್ಲಿ ಬ್ಯಾಕ್ ಟೈರ್ ಸಿಕ್ಕಿದೆ. ಫ್ರಂಟು ಹುಡುಕ ಒಂದು ಸಾಧನೆ ಕಡೆಗೆ. ಇವ್ರ ಹತ್ರ ಬಾರ್ಗಿನ್ ಮಾಡಿ ಫೈನಲಿ ಎಷ್ಟಕ್ಕೆ ತಗೊಂಡೆ, ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಟೈಮ್ ಮುಗಿದೋಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.